ಸಂದೇಹ ಸಮಾಧಾನ ಮಾಲಿಕೆಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಸನಾತನ ಮಾಲಿಕೆಯ ಸಾಮಾನ್ಯ ಆಚರಣೆಗಳಿಗೆ ಅದರ ಹಿಂದಿರುವ ವಿಶೇಷ ಅರ್ಥಗಳನ್ನು ತಿಳಿಯಲಿಕ್ಕೆ, ಅದನ್ನು ಸುಲಭವಾಗಿ ನಮ್ಮ ಮಟ್ಟಕ್ಕೆ ಅರ್ಥವಾಗುವಂತೆ ತಿಳಿಯಲು ಮಾಡುವ ಪ್ರಯತ್ನವೇ ಇವತ್ತಿನ ಈ ವಿಶೇಷ ಕಾರ್ಯಕ್ರಮ. ಇವತ್ತಿನ ಪ್ರಶ್ನೋತ್ತರ ಮಾಲಿಕೆ 4ನೆಯದು. ಮೇ ತಿಂಗಳ ಮೊದಲ ಮಾಲಿಕೆಯೊಂದಿಗೆ ನಿಮ್ಮ ಮುಂದೆ ಬಂದೇವಿ. ಇಲ್ಲಿನ ಕಮೆಂಟ್ ಬಾಕ್ಸ್ನೊಳಗೆ ನೀವು ಈ ಉತ್ತರಗಳನ್ನು ಕೇಳಿದಾಗ ಏನನ್ನಿಸ್ತು, ಮತ್ತು ನಿಮ್ಮೊಳಗೇನಾದರೂ ಸಂದೇಹಗಳು ಇದ್ದರೆ ನಮಗೆ ಕಾಮೆಂಟ್ ಮಾಡಿರಿ. ಅದನ್ನು ನಾವು ನೋಡ್ತೇವೆ ಮತ್ತು ಆ ಪ್ರಶ್ನೆಗೆ ಮುಂದಿನ ಸಂಚಿಕೆಗಳೊಳಗೆ ಉತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅಥವಾ ನೇರವಾಗಿ ಪ್ರಶ್ನೆಗಳನ್ನು ನನಗೇ ತಿಳಿಸಿದರೂ ಆದೀತು, ನಿಮ್ಮ ಅನುಕೂಲದಂತೆ. ಒಟ್ಟಿನಲ್ಲಿ ಈ ಮಾಲಿಕೆಯ ಪ್ರಯೋಜನವನ್ನು ಎಲ್ಲರೂ ಪಡೆದುಕೊಳ್ಳ್ರಿ. ಇಲ್ಲಿ ನಿಮ್ಮಲ್ಲಿ ಮೂಡಿರುವ ಯಾವುದೇ ಸಂದೇಹಗಳಿಗೆ ಸಮಾಧಾನ ಪಡೆದುಕೊಳ್ಳೋದು. ಅಂತಹ ಸಮಾಧಾನಗಳಿಗೆ ನಮಗೆ ವೇದ, ಉಪನಿಷತ್, ಪುರಾಣಗಳ ಆಧಾರದೊಂದಿಗೆ 1 ವಾರಕ್ಕೆ 3 ಪ್ರಶ್ನೆಗಳಿಗೆ ಸಮಾಧಾನದ ಉತ್ತರಗಳು ದೊರೆಯಲಿವೆ. ಇವತ್ತಿನ ಪ್ರಶ್ನೆಗಳು: ಮಂಗಳ ದ್ರವ್ಯಗಳ ಧಾರಣೆಯ ಮಹತ್ವ ಮತ್ತು ಅದರ ವಿಶೇಷತೆ ಏನು? ದೇವರಿಗೆ ನೀನು ಎಂದು ಹೇಳುತ್ತೇವೆ, ಆದರೆ ಯತಿಗಳಿಗೆ, ದಾಸರಿಗೆ, ಹಿರಿಯರಿಗೆ ನೀವು ಎಂದು ಸಂಬೋಧಿಸುತ್ತೇವೆ, ಯಾಕೆ? ಕೊನೆಯದಾಗಿ, ರಮಾ ನೈವೇದ್ಯ ಬರೀ ಅನ್ನ ಪಾಯಸ ಯಾಕೆ? ಇಲ್ಲಿ ಸನಕಾದಿಗಳ ನೈವೇದ್ಯವನ್ನು ಯಾಕೆ ಉಪಯೋಗಿಸುವುದಿಲ್ಲ? ಈ 3 ಪ್ರಶ್ನೆಗಳಿಗೆ ಸಮಾಧಾನಕರ ಉತ್ತರಗಳನ್ನು ಈಗ ಕೇಳೋಣಲ್ಲ. ಹರೇ ಶ್ರೀನಿವಾಸ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ, ಸಂದೇಹ ಸಮಾಧಾನ ಎನ್ನುವ ಒಂದು ಧಾರ್ಮಿಕ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಿಘ್ನ ನಿವಾರಕನಾದ ಗಣಪತಿಯ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಎಲ್ಲ ವಿಘ್ನಗಳನ್ನು ದೂರ ಮಾಡಲಿ ಅಂತ ಬಯಸುತ್ತಾ, ಈಗ ನಾವು 3 ಪ್ರಶ್ನೆಗಳನ್ನು ಇವತ್ತು ನಿಮ್ಮ ಮುಂದೆ ತಂದೀವಿ. ಆ 3 ಪ್ರಶ್ನೆಗಳಲ್ಲಿ ಮೊಟ್ಟ ಮೊದಲಿಗೆ ಏನು ಕೇಳಿದ್ದಾರೆ ಅಂತಂದ್ರೆ, ಆಧ್ಯಾತ್ಮದ ಒಂದು ಚಿಂತಕರು ದ್ರವ್ಯಗಳ ಧಾರಣೆಯ ಮಹತ್ವ ಹಾಗೂ ಅದರ ವಿಶೇಷತೆ ಏನು ಅಂತ ಕೇಳ್ತಾ ಇದ್ದಾರೆ. ಮಂಗಳ ದ್ರವ್ಯಗಳು ಅಂದರೆ ಯಾವುವು? ಮೊಟ್ಟ ಮೊದಲಿಗೆ ಮಂಗಳ ದ್ರವ್ಯಗಳು ಅಂದರೆ, ಇದು ನಮ್ಮ ಹಿಂದೂ ಧರ್ಮದ ಒಂದು ಸಾಂಪ್ರದಾಯಿಕ ಸನಾತನ ಧರ್ಮದ ಒಂದು ಪದ್ಧತಿಗಳನ್ನು ನೋಡೋದಾದರೆ, ನಮ್ಮದು ಆಚರಣೆಗಳಲ್ಲಿ ಬಹಳ ಮಹತ್ವಗಳು ಉಂಟು. ಸ್ತ್ರೀಯರು ಮದುವೆಯಾದಾಗ ಅಥವಾ ಮದುವೆಗಿಂತ ಮುಂಚಿತವಾಗಿ ಕುಂಕುಮ ಧಾರಣೆಗಳು, ಅರಿಶಿಣ, ಕುಂಕುಮ, ಕಾಡಿಗೆ, ಕಾಲುಂಗರ, ಬಳೆ ಹಾಗೂ ಮಂಗಳಸೂತ್ರ, ಇದು ಎಲ್ಲ ಮಂಗಳ ದ್ರವ್ಯಗಳು ಅಂತ ಕರೆಸ್ಕೊಳ್ತವೆ. ಈ ಎಲ್ಲ ಒಂದು ಶೋಭಾಯಮಾನವಾಗಿದ್ದ ಸ್ತ್ರೀಯನ್ನು ನೋಡಬೇಕಾಯಿತು ಅಂದರೆ, ಒಂದು ಪರಿಪೂರ್ಣ ವ್ಯಕ್ತಿತ್ವ ನಮ್ಮ ಮುಂದೆ, ಸ್ತ್ರೀಯ ಒಂದು ರೂಪ ಇಷ್ಟು ಮಂಗಳವಾಗಿ ಮನಸ್ಸಿಗೆ ಆಹ್ಲಾದಕರವಾಗಿ ಬರ್ತದೆ. ಯಾವುದೇ ಆಭರಣ ಆಗಲಿ ಅಥವಾ ಯಾವ ಒಂದು ಈ ಮಂಗಳ ದ್ರವ್ಯಗಳಿಂದ ಶೋಭಿಸಲಾರದ ಒಂದು ಸ್ತ್ರೀಯನ್ನು ನೋಡಿದರೆ ನಮಗೆ ಅಮಂಗಳ ಉಂಟಾದೀತು ಅಂತ ಅಂತೀವಿ. ಅಂದರೆ ಮಂಗಳ ಅನ್ನೋ ಅರ್ಥನೇ ಏನು ಹೇಳ್ತದೆ ಅಂತಂದರೆ, ಇಲ್ಲಿ ಮಂಗಳ ಅನ್ನಲಿಕ್ಕೆ ಲಕ್ಷ್ಮೀದೇವಿಯ ಮಂಗಳ ಅಂತ ಕರೆಸ್ಕೊಳ್ತಾಳೆ. ಲಕ್ಷ್ಮೀದೇವಿ ಅಂತಂದರೆ ನಮಗೆ ಎಲ್ಲರಿಗೂ ತಾಯಿಯಾದ ಲಕ್ಷ್ಮೀದೇವಿಯೇ ಸರ್ವ ಆಭರಣಗಳು ಹಾಗೂ ಮಂಗಳ ದ್ರವ್ಯಗಳಿಂದ ಶೋಭಿತಳಾಗಿ ಇರ್ತಾಳೆ. ಪ್ರತಿಯೊಬ್ಬರಲ್ಲೂ ಒಂದೊಂದು ಅಂಶದಿಂದ ಲಕ್ಷ್ಮೀದೇವಿ ಇರ್ತಾಳೆ ಅಂತ ಚಿಂತನೆ ಮಾಡಿ ಎಲ್ಲ ಸ್ತ್ರೀಯರು ಮಂಗಳ ದ್ರವ್ಯಗಳನ್ನು ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ. ಅದರಲ್ಲಿಯೂ ಅರಿಶಿಣ ಕುಂಕುಮಗಳು ಪತಿವ್ರತಾ ಸ್ತ್ರೀಯಾದ ಸುಮಂಗಲಿ ಯಾವಾಗಲೂ ಹಚ್ಕೋಬೇಕು. ಮತ್ತು ಇನ್ನೊಂದು ಏನು ಹೇಳ್ತಾರೆ ಅಂತಂದ್ರೆ, ಬ್ರಹ್ಮದೇವರು ಮಾಡಿದ ಸೃಷ್ಟಿಯೊಳಗೆ ಸ್ತ್ರೀ ಅತ್ಯಂತ ಪವಿತ್ರಾತ್ಮಕಳು ಅಂತಂದರೆ, ನಾವು ಇವಾಗ ನೋಡ್ತೀವಿ ನಮ್ಮ ಒಂದು ಬೈತಲೆಯಲ್ಲಿ ಗಂಗಾ, ಯಮುನಾ, ಸರಸ್ವತಿಯರ ಸನ್ನಿಧಾನ ಇದೆ ಅಂತ ನಾವು ಅಲ್ಲಿ ಅರ್ಥ ಮಾಡಿಕೊಂಡು, ಯಾವತ್ತೂ ಅವಳು ಏನಂತಂದ್ರೆ ಪವಿತ್ರಳು, ಅದನ್ನು ಚಿಂತನೆ ಮಾಡಿಕೊಂಡ್ರೆ ಸಾಕು. ಅದಕ್ಕಿಂತ ಹೆಚ್ಚಾಗಿ ಲಕ್ಷ್ಮಿಯ ಒಂದು ಅನುಗ್ರಹಕ್ಕೆ ಪ್ರಾಪ್ತಳಾದ ಇವಳು ಏನಂತಂದ್ರೆ,
ಅರಿಶಿಣ ಕುಂಕುಮಗಳನ್ನು ಹಚ್ಕೋಬೇಕು. ಅರಿಶಿಣ ಕುಂಕುಮ ಸಿಂಧೂರ ಕಾಡಿಗೆ ಅಂತ ಹೇಳ್ತಾರೆ. ಇವೆಲ್ಲ ಮಂಗಳ ದ್ರವ್ಯಗಳು ಅಂತ ಕರಿತೀವಿ ನಾವು. ಅರಿಶಿಣದ ಎದಕ್ಕೆ ಅಂತಂದರೆ ಅರಿಶಿಣದ ಒಂದು ಇದು ಏನಂತಂದ್ರೆ ಹಳದಿ ಬಣ್ಣ. ಇದು ಹಳದಿ ಏನು ಸೂಚನೆ ಕೊಡ್ತದೆ ಅಂತಂದರೆ ಇದು ಸಾತ್ವಿಕದ ಬಣ್ಣ. ಇದನ್ನು ಏನಂತಂದರೆ ಇದಕ್ಕೆ ಸುಣ್ಣವನ್ನು ಬೆರೆಸಿದರೆ ಅದು ಕೆಂಪಾಗ್ತದೆ. ಆ ದ್ರವ್ಯ ಏನಂತಂದರೆ ಈ ಬಿಳಿ ಮತ್ತು ಹಳದಿ ಬಣ್ಣಗಳ ಕೂಡಿದ್ದು ಒಂದು ಇದು ಏನಂತಂದರೆ ಕುಂಕುಮ ಏನಂದ್ರೆ ಸತ್ವಕ್ಕೆ ರಜೋಗುಣ ತೋರಿಸ್ಕೊಡ್ತದೆ. ಹಣೆಯಲ್ಲಿ ಕುಂಕುಮ ರಜೋಗುಣವನ್ನು ತೋರಿಸುತ್ತದೆ, ಕೆನ್ನೆಯಲ್ಲಿ ಅರಿಶಿಣ ಸಾತ್ವಿಕ ಗುಣವನ್ನು ತೋರಿಸ್ತದೆ. ಮತ್ತು ಕಣ್ಣಲ್ಲಿ ಕಾಡಿಗೆ ಏನಂತಂದರೆ ತಮೋ ಗುಣವನ್ನು ಅಂದರೆ ಕಪ್ಪು ತಮೋ ಗುಣವನ್ನು ತೋರಿಸ್ತದೆ. ಈ ಅರಿಶಿಣವನ್ನು ಕೆನ್ನೆಯಲ್ಲಿ ಧರಿಸೋದರಿಂದ ಏನಂತಂದರೆ ನಮಗೆ ವೈರಾಗ್ಯ ಉಂಟಾಗ್ತದೆ. ಸಾತ್ವಿಕ ಗುಣದಿಂದ ನಮಗೆ ವೈರಾಗ್ಯ ಬರಬೇಕು. ವೈರಾಗ್ಯ ಅಂದರೆ ಅರ್ಥ ಏನು ಅಂದರೆ ಸಂಸಾರದಲ್ಲಿ ಇರಬಾರ್ದು ಅಂತ ಅರ್ಥ ಅಲ್ಲ, ಹೆಣ್ಣುಮಕ್ಕಳಿಗೆ ಆ ರೀತಿ ಚಿಂತನೆ ಅಲ್ಲ. ಇಲ್ಲಿ ಏನು ಅಂತಂದರೆ ನಮಗೆ ಯದೃಚ್ಛಾ ಲಾಭ, ನಮಗೆ ದೇವರು ಏನನ್ನು ಕರುಣಿಸಿದ್ದಾನೋ ಅದರಲ್ಲಿ ನಮಗೆ ಆಸಕ್ತಿ, ಉಳಿದ ವಿಷಯಗಳಲ್ಲಿ ಅನಾಸಕ್ತಿ ಅಂತ ಅರ್ಥ ಇಲ್ಲಿ. ಮತ್ತು ಕೆಂಪುದು ರಜೋಗುಣ ಸೂಚಕವಾದ ಕುಂಕುಮವನ್ನು ಹಣೆಯಲ್ಲಿ ನಮ್ಮ ಆಜ್ಞಾಚಕ್ರ ಅಂತ ಹೇಳ್ತಾರೆ. ಆಜ್ಞಾಚಕ್ರದ ಎರಡೂ ಹುಬ್ಬುಗಳ ಮಧ್ಯೆಯಿಂದ ಊರ್ಧ್ವವಾಗಿ ಜ್ಯೋತಿಯ ಆಕಾರದಲ್ಲಿ ನಾವು ಕುಂಕುಮವನ್ನು ಗೋಪಿಚಂದನ ಧಾರಣ ಮಾಡಿ ಅದರ ಮೇಲೆ ಕುಂಕುಮವನ್ನು ಜ್ಯೋತಿಯ ಆಕಾರದಲ್ಲಿ ಹಚ್ಕೋಬೇಕು. ಕುಂಕುಮ ಬೆಳೆದಷ್ಟು ಪತಿಯ ಆಯುಷ್ಯ ಅಭಿವೃದ್ಧಿ. ಆ ದೃಷ್ಟಿಯಿಂದ ಏನಂತಂದರೆ ಕುಂಕುಮವನ್ನು ನಾವು ಹಚ್ಕೋಬೇಕು. ಅದರ ಜೊತೆಗೆ ಏನಾಗ್ತಂದ್ರೆ ನಮ್ಮ ಪ್ರಜ್ಞಾಶಕ್ತಿ ಅಂದರೆ ನಮಗೆ ಬರುವಂತಹ ಕಾನ್ಷಿಯಸ್ ಅಂತ ಹೇಳ್ತೀವಲ್ಲ, ಆ ಶಕ್ತಿ ಜಾಗೃತಿ ಆಗಲಿಕ್ಕೆ, ಅಧಿಕ ಆಗಲಿಕ್ಕೆ ಈ ಕುಂಕುಮವನ್ನು ಧಾರಣೆ ಮಾಡಬೇಕು. ಮತ್ತು ಎದುರಿನವರಿಗೊಂದು ಏನು ಅಂತಂದರೆ ಆ ಕುಂಕುಮವಾದ ಒಂದು ಆಕಾರವನ್ನು, ಕುಂಕುಮದ ಒಂದು ನೋಡಿದ ತಕ್ಷಣವೇ ಅವರಿಗೇನಂತಂದರೆ ನಮ್ಮ ಬಗ್ಗೆ ಒಂದು ಗೌರವ ಭಾವ ಮೂಡಲಿಕ್ಕೆ ಕಾರಣ ಕೂಡ ಆಗ್ತದೆ. ಆ ದೃಷ್ಟಿಯಿಂದ ಯಾವ ಒಂದು ದುಷ್ಟಶಕ್ತಿ ಅಥವಾ ದೃಷ್ಟಿ, ಕೆಟ್ಟ ಜನರ ದೃಷ್ಟಿ ಯಾವನಾದರೂ ನಮ್ಮ ಮೇಲೆ ಕೆಟ್ಟ ಕಣ್ಣು ಹಾಯಿಸಿದ ಅಂದ್ರೆ ಅವನಿಗೆ ಅದನ್ನು ನಾಶ ಮಾಡುವ ಶಕ್ತಿ ಆ ಕುಂಕುಮಕ್ಕೆ ಆದ ಅಂತ ಹೇಳ್ತಾರೆ. ಮತ್ತು ಏನು ಕುಂಕುಮ ಧರಿಸೋ ಜಾಗದಲ್ಲಿ ಏನಂತಂದರೆ ಸುಷುಮ್ನಾ ನಾಡಿಯ ಒಂದು ಸ್ಥಿತ ಕೂಡ ಇರ್ತದೆ, ಬೆಳೆದದ ಅಂತ ಹೇಳ್ತಾರೆ. ಹೀಗಾಗಿ ಹರಿಪಾದ ತೋರಿಸುವಂಥ ಗುರಿ ಈ ನಾಡಿಗೆ ಆದ್ದರಿಂದ ಕುಂಕುಮ ಸ್ಪರ್ಶದಿಂದ ಈ ನಾಡಿ ಜಾಗೃತಿ ಆಗ್ತದಂತೆ. ಅದಕ್ಕೆ ನೋಡಿರಿ, ಯಾವತ್ತು ಕುಂಕುಮ ಇಲ್ಲದೆ ಹಣೆಯಲ್ಲಿ ಮಂಗಳ ದ್ರವ್ಯಗಳನ್ನು ಧಾರಣೆ ಮಾಡಲಾರ್ದೆ ಹೆಣ್ಮಕ್ಳು ಇರಬಾರ್ದು ಅಂತ ತೋರಿಸ್ಕೊಡ್ತದೆ. ಮತ್ತು ಇನ್ನು ವೈರಾಗ್ಯ ಬಂತು, ಜ್ಞಾನ ಭಕ್ತಿಗೆ ಕಾರಣವಾಗಿದ್ದು ಇದು. ಇನ್ನು ಕಾಡಿಗೆಯನ್ನು ಯಾಕೆ ಧಾರಣ ಮಾಡ್ತೀವಿ ಅಂದರೆ ಈ ಒಂದು ಪತಿವ್ರತ ಸ್ತ್ರೀಯರ ಕಾಡಿಗೆ ಏನಂತಂದರೆ ಹರಿಯ ಒಲಿಮೆಯನ್ನು ಪಡೀಲಿಕ್ಕೆ ಕಾಡಿಗೆ ಹಚ್ಕೋಬೇಕು ಅಂತ ಹೇಳ್ತಾರೆ. ಕಪ್ಪು ಕರೆ ಆದರೆ ಈ ಮಂಗಳಾರತಿಯನ್ನು ಬೆಳಗಿದ ಮೇಲೆ ಅದರದ್ದೇನು ದೀಪದ ಒಂದು ಕಪ್ಪು ಇರ್ತದಲ್ಲ, ಆ ಕಪ್ಪನ್ನು ಹಿಡಿದು ತುಪ್ಪದ ಒಂದು ಇದರಿಂದ ಅದರ ಕಾಡಿಗೆಯನ್ನು ನಾವು ಮಾಡಬೇಕು. ಅದನ್ನು ಧರಿಸೋದರಿಂದ ಏನಂತಂದರೆ ಸಜ್ಜನರಿಗೆ ಯಾವ ದುಷ್ಟಶಕ್ತಿಗಳ ಕಾಡಾಟಗಳು ಇಲ್ಲ, ಮತ್ತು ತಪ್ಪುಗಳನ್ನು ಪರಿಹರಿಸುವಂಥ ಕಪ್ಪು ಧರಿಸ್ಬೇಕಂತ ಹೇಳ್ತಾರೆ. ಪರಪುರುಷರ ಕಾಮವಿಕಾರದ ಕಾಡಾಟ ಪರಿಹರಿಸುವ ಶಕ್ತಿ ಈ ಕಾಡಿಗೆಗಾದ ಅಂತ. ಇದನ್ನು ಮತ್ತೆ ಮಾಡುವಾಗ ಏನಂತಂದರೆ ಲಕ್ಷ್ಮೀ, ಭಾರತಿ, ಸರಸ್ವತಿ, ಸೌಪರ್ಣಿ, ಪಾರ್ವತಿ, ಶಚಿ, ರತಿ ಇವರನ್ನೆಲ್ಲ ನೆನೆಸಿ ಇದನ್ನು ಹಚ್ಕೋಬೇಕು. ಮತ್ತು ಅಂತಂದರೆ ಎಲ್ಲರೂ ಸ್ತ್ರೀಯರೇನಂತಂದರೆ ದ್ವಾಪರ ಯುಗದಲ್ಲಿ ಕೂಡ ಹೇಳ್ತಾರೆ, ಕೃಷ್ಣ ಮಧುರೆಗೆ ಬರುವಾಗ ಎಲ್ಲರೂ ಕಾಡಿಗೆಯನ್ನು ಧಾರಣ ಮಾಡಿಕೊಂಡು ಸ್ತ್ರೀಯರೆಲ್ಲ ಅಲಂಕಾರ ಆಭರಣಗಳಿಂದ ಬಂದಿದ್ದರು ಅಂತ ಹೇಳ್ತಾರೆ. ಈ ರೀತಿ ಕಪ್ಪು, ಅರಿಶಿಣ, ಕುಂಕುಮ ಹಾಗೂ ಬಳೆಗಳ ಕಾಡಿಗೆಯನ್ನು ಧರಿಸೋದನ್ನು ನೋಡಿದ್ವಿ. ಇನ್ನು ಹೂವುಗಳು ನಮಗೆ ಏನು ಸೂಚನೆ ಕೊಡ್ತವೆ, ಹೂವುಗಳನ್ನು ಕೂಡ ಸ್ತ್ರೀಯರು ಧರಿಸಬೇಕು. ಆ ಹೂವುಗಳೇನಂತಂದರೆ ನಮ್ಮ ಜ್ಞಾನವನ್ನು ಬೆಳೆಸುವ ದ್ರವ್ಯಕ್ಕೆ ಪುಷ್ಪ ಅಂತ ಕರೀತಾರೆ. ಈ ಪುಷ್ಪ ಏನಂತಂದ್ರೆ ಭಗವಂತನಿಗೆ ಈ ನಿವೇದನೆ ಮಾಡಿ ಅಂದ್ರೆ ನಿರ್ಮಾಲ್ಯ, ಹರಿಯ ನಿರ್ಮಾಲ್ಯವನ್ನು ಶಿರದಿ ಧರಿಸುತ್ತಿರು ಅಂತ ಹೇಳ್ಯಾರ ವಾದರಾಜ ಪ್ರಭುಗಳು. ಅದರಂತೆ ಯಾವತ್ತೂ ನಾವೇನಂದ್ರೆ ಹರಿಯ ನಿರ್ಮಾಲ್ಯವನ್ನು ನಮ್ಮ ತುರುಬಿನಲ್ಲಿ ಅಂದರೆ ತುರ್ಯನಾಮಕ ಪರಮಾತ್ಮ ಇರ್ತಾನೆ ಅನ್ನೋದಕ್ಕೆ ಅದಕ್ಕೆ ತುರುಬು ಅಂತ ಕರಿತೀವಿ.
ಆ ತುರುವಿನಲ್ಲಿ ಧಾರಣೆ ಮಾಡಬೇಕು ಅಂತ ದೇವರಿಗೆ ಅರ್ಪಣೆ ಮಾಡಿ ಅದನ್ನು ಕೂಡ ನಾವು ಮುತ್ತೈದೆಯರು ಧಾರಣೆ ಮಾಡಬೇಕು. ಪ್ರತಿಯೊಬ್ಬರು ಏನಂತಂದರೆ ದೇವರಿಗೆ ಅರ್ಪಿಸಿದ ಹೂವನ್ನೇ ಮುಡ್ಕೋಬೇಕು ಅಂತ ಹೇಳ್ತಾರೆ. ನನ್ನಿಂದ ನಾನೇ ಅದರ ಜೊತೆಗೆ ಏನಂತಂದರೆ ಒಬ್ಬರಿಗೆ ಹೂವನ್ನು ಮುಡಿಸಿ ನಾವು ಮುಡಿಬೇಕು ಅಂತ. ಇದನ್ನೇನಂತಂದ್ರೆ ಹರಿಪಾದದ ಈ ಹೂವುಗಳನ್ನು ಮುಡಿಯೋದ್ರಿಂದ ಏನಂತಂದ್ರೆ ಆ ಪರಿಮಳ ಮೂಗಿಗೆ ನಮಗೆ ಬಡಿತದೆ. ಅದರೊಳಗೆ ಏನಂತಂದರೆ ಗಂಧಕ್ಕೆ ಅಭಿಮಾನಿ ಯಾರು? ವಾಯುದೇವರು. ಆ ಗಂಧವನ್ನು ನಾವು ವಾಸನೆ ನೋಡೋದರಿಂದ ಅಥವಾ ಅಘ್ರಾಣಿಸುವುದರಿಂದ ಏನಾಗ್ತದೆ ಅಂದರೆ ನಮ್ಮ ದುರಿತ ಕೋಟಿಗಳು ನಾಶ ಆಗ್ತವೆ ಅಂತ ಹೇಳ್ತಾರೆ. ಇದನ್ನೇನಂತಂದ್ರೆ ಪುಷ್ಪವನ್ನು ಧರಿಸುವಾಗ ಗಂಡಸರೇನಂದ್ರೆ ಅದು ತುಳಸಿಯನ್ನು ಕೂಡ ಇಟ್ಕೊಂಡು ಕಿವಿಯಲ್ಲಿ ಇಟ್ಕೋತಾರೆ. ಹೆಣ್ಣು ಮಕ್ಕಳು ಮಾತ್ರ ಶಿರದ ಮೇಲೆ ತುರುಬು ಏನು ಕಟ್ಟಿರ್ತೀವಿ ಅಥವಾ ಜಡೆ ಏನು ಹಾಕಿರ್ತೀವಿ ಆ ಜಡೆಯಲ್ಲಿ ನಾವು ಇದನ್ನು ಧರಿಸಬೇಕು. ಮತ್ತು ಇನ್ನು ಬಳೆಗಳು ಏನು ಅಂತಂದರೆ ಬಳೆಗಳ ಮಹತ್ವ ಅನ್ನೋದು ಬಹಳ ವಿಶೇಷವಾಗಿ ಹೇಳ್ತಾರೆ. ಏನು ಅಂತಂದರೆ ಬಳೆಗಳನ್ನು ಹಿಂದಕ್ಕೆಲ್ಲ ನಾವು ಯಾವುದಾದ್ರೂ ಒಂದು ದೀಕ್ಷೆ ಯಾವುದಾದ್ರೂ ಒಂದು ಕರ್ಮ ಮಾಡಬೇಕಾಯ್ತು ಅಂದರೆ ಈಗಲೂ ಅದನ್ನು ಧಾರಣೆ ಮಾಡ್ತೀವಿ. ಕಂಕಣ ಅಂತ ಕಟ್ಕೋತೀವಿ. ಒಂದು ದೀಕ್ಷೆ, ಯಾವುದಾದ್ರೂ ಒಂದು ಸತ್ಕರ್ಮಗಳು ಮಾಡಲಿಕ್ಕೆ ಒಂದು ದೀಕ್ಷೆ. ಆ ದೀಕ್ಷೆಗೆ ಯಾವ ರೀತಿ ಬ್ರಾಹ್ಮಣರು ಅಥವಾ ಪುರುಷರು ಯಜ್ಞೋಪವೀತವನ್ನು ಧಾರಣೆ ಮಾಡ್ತಾರೋ ಅದರಂತೆ ಮಂಗಳಸೂತ್ರ ಹಾಗೂ ಬಳೆಗಳನ್ನು ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ. ಬರೀ ಬಳೆಗಳೇನಂತಂದರೆ ಇದು ಹರಿಯ ಆರಾಧನೆಗೆ ಕೂಡ ಇವು ಕಾರಣ ಆಗ್ತವೆ. ಅಂದರೆ ಕೈ ತುಂಬ ಬಳೆಗಳು ಹಾಕಿಕೊಂಡು ಆ ಬಳೆಗಳ ಸಪ್ಪಳದಿಂದ ಕೆಲಸ ಮಾಡ್ತಾ ಅಂದರೆ ಉಪಕರಣಗಳನ್ನು ತೊಳೆಯೋದು, ರಂಗೋಲಿಯನ್ನು ಹಾಕೋದು, ಮತ್ತು ದೇವರ ಮನೆಯನ್ನು ಗುಡಿಸೋದು, ಮತ್ತು ಹೂವುಗಳನ್ನು ಏರಿಸಿ ನಾವು ಲಕ್ಷ್ಮೀದೇವಿ ಗೌರಿ ದೇವಿಯ ಪೂಜೆ ಮಾಡುವಾಗ ಬರುವ ಇವೆಲ್ಲ ದುರ್ಗಾದೇವಿಗೆ ಸಮರ್ಪಣೆ ಮಾಡಿ ಈ ಬಳೆಗಳನ್ನು ಧರಿಸಿದರೆ ಏನಂತಂದ್ರೆ ಆಚರಣೆ ಮಾಡಿದ ಕರ್ಮಗಳೆಲ್ಲ ಪವಿತ್ರ ಆಗ್ತವೆ. ಅದರ ಜೊತೆಗೇನಂದ್ರೆ ಆ ನಾದ ಏನು ಹೊರಡ್ತದೆ, ಬಳೆಗಳು ಒಂದಕ್ಕೊಂದು ಸಂಘರ್ಷ ಆದಾಗ ಒಂದಕ್ಕೊಂದು ಶಬ್ದ ಮಾಡುವ ಒಂದು ಆಭರಣಗಳಿದು ಧರಿಸಿದ್ದ ಬಳೆಗಳದ್ದು ಏನಾಗ್ತದೆ ಅಂತಂದರೆ ಅದು ಆಪ್ಯಾಯಮಾನವಾಗಿ ಅಂತಂದರೆ ಮನಸ್ಸಿಗೆ ಆನಂದ. ಒಂದು ಬಳೆಗಳ ನಾದ ನೋಡಿ ನೀವು ಎಲ್ಲಿಯೂ ಅದೊಂದು ಮನಸ್ಸಿಗೆ ಆನಂದವನ್ನು ಕೊಡ್ತದೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಏನಂತಂದ್ರೆ ಇನ್ನೊಂದು ವೈಜ್ಞಾನಿಕ ಹಿನ್ನೆಲೆ ಏನು ಹೇಳ್ತಾರೆ ಅಂತಂದರೆ ವೈಜ್ಞಾನಿಕ ಹಿನ್ನೆಲೆ ಬಳೆಗಳ ಧಾರಣೆ ಮಾಡೋದ್ರಿಂದ ಮೂಳೆಗಳು ಗಟ್ಟಿ ಆಗ್ತಾವಂತ. ಮತ್ತು ಹೆಚ್ಚು ಸ್ತ್ರೀಯರು ವಯಸ್ಸಾದಂತೆ ಎಲ್ಲ ಏನಂತಂದರೆ ನಮ್ಮ ಮೂಳೆಗಳು ಸವಿಯುವ ಒಂದು ಇದು ಇರ್ತದಲ್ಲ, ಅದಕ್ಕಾಗಿ ದುರ್ಗಾದೇವಿಯ ಸನ್ನಿಧಾನವನ್ನು ಬಯಸಿ ನಾವೇನಂತಂದ್ರೆ ಆ ಬಳೆಗಳನ್ನು ಮಾಂಗಲ್ಯವನ್ನು ಧಾರಣೆ ಮಾಡಿ ಆರೋಗ್ಯವಂತರಾಗಿರಲಿಕ್ಕೆ ಇದು ಏನಂತಂದರೆ ಧಾರಣೆ ಮಾಡಬೇಕು ಅಂತ ಹೇಳ್ತಾರೆ. ನೋಡಿರಿ, ಯಾವ ಒಂದು ಇದು ಕೂಡ ನಮ್ಮ ಆರೋಗ್ಯದ ದೃಷ್ಟಿಯಿಂದ ವೈಚಾರಿಕತೆಯಿಂದ ಹಿನ್ನೆಲೆಯಿಂದ ಇವತ್ತಿನಾಳಿನ ಒಂದು ಜನರಿಗೆ ಬಳೆಗಳನ್ನು ಧಾರಣೆ ಮಾಡೋದ್ರಿಂದ ಏನು ಶಕ್ತಿ ಬರ್ತದೆ, ಕಾಲುಂಗುರ, ಗೆಜ್ಜೆ, ಮಾಂಗಲ್ಯ ಇವು ಎಲ್ಲ ಏನಂತಂದ್ರೆ ನಮ್ಮ ಸ್ನಾಯುಗಳು ಎಲುಬುಗಳನ್ನು ಗಟ್ಟಿ ಮಾಡಲಿಕ್ಕೆ ದೀರ್ಘಾಯುಷ್ಯರಾಗಲಿಕ್ಕೆ ಇದು ಕಾರಣ ಆಗ್ತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈ ವಿಷಯವನ್ನು ನಾವು ಈ ಮಂಗಳ ದ್ರವ್ಯಗಳ ಧಾರಣೆಯ ಮಹತ್ವದಿಂದ ನಾವು ತಿಳ್ಕೊಳ್ಬೇಕು. ಇದ್ರ ವಿಶೇಷತೆಯೇ ಅದು. ಅದರ ಜೊತೆಗೆ ನಾವು ಅರಿಶಿಣ ಹಚ್ಚೋದ್ರಿಂದ, ಗಲ್ಲಕ್ಕೆ ಅರಿಶಿಣ ಹಚ್ಚೋದ್ರಿಂದ ಏನಂತಂದರೆ ವೈಜ್ಞಾನಿಕವಾಗಿ ನಾವು ಹೇಳ್ತೀವಿ ಇದು ಏನಂತಂದ್ರೆ ಒಂದು ಆ್ಯಂಟಿಬಯೋಟಿಕ್ ಅಂತ ಕರಿತೀವಿ. ಅಂತಂದರೆ ಯಾವ ರೋಗ ನಿರೋಧಕ ಶಕ್ತಿ ಅರಿಶಿಣದಲ್ಲಿ ಇದೆ. ಎಲ್ಲಾದರೂ ಏನಾದರೂ ಅಂದರೆ ಗಾಯ ಆದರೆ ಅರಿಶಿಣ ಹಚ್ಚಿರಿ ಅಂತ ಅರಿಶಿಣನೇ ಮುಂಚೆ ಹಚ್ತೀವಿ. ಯಾಕಂತಂದರೆ ಅಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ಅರಿಶಿಣ. ಆ ದೃಷ್ಟಿಯಿಂದ ನಾವು ಗಲ್ಲದಲ್ಲಿ ಅದನ್ನು ರತಿದೇವಿ ಇದ್ದಾಳೆ, ಕಪೋಲಗಳಲ್ಲಿ ರತಿದೇವಿಯನ್ನು ಪ್ರಾರ್ಥನೆ ಮಾಡಿ ಅಲ್ಲಿ ಹಚ್ಕೋಬೇಕು ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ಅದನ್ನೇನೆಂದರೆ ಇವತ್ತು ನಾಳೆ ಎಲ್ಲರೂ ಕಿವಿಯ ಹತ್ತಿರ ಹಚ್ಕೊಳ್ತಾರೆ. ಕಿವಿಯ ಹತ್ತಿರ ಅಲ್ಲ, ಯಾವತ್ತು ಗಲ್ಲಕ್ಕನೇ ಕಿವಿಯಿಂದ ಗಲ್ಲದವರೆಗೂ ಬರುವಂತೆಯೂ ಹಚ್ಚುತ್ತಾರೆ. ಕೊನೆ ಪಕ್ಷ ಕಾಣಿಸುವಂತೆ ಗಲ್ಲದಲ್ಲಿ ಕಪೋಲಗಳಲ್ಲಾದರೂ ಇದನ್ನು ಅರಿಶಿಣವನ್ನು ಧಾರಣ ಮಾಡಬೇಕು. ಮತ್ತು ಕುಂಕುಮವನ್ನು ಊರ್ಧ್ವವಾಗಿ ಧಾರಣೆ ಮಾಡಬೇಕು ಜ್ಯೋತಿ ರೂಪದಿಂದ ಅಂತ ಹೇಳ್ತಾ ಈ ಒಂದು ಮಂಗಳ ಧಾರಣೆಗಳ ಮಹತ್ವ ಹಾಗೂ ವಿಶೇಷತೆ ಏನು ಅನ್ನೋದನ್ನು ಯಥಾಮತಿ ಯಥಾಯೋಗ್ಯತೆಯನ್ನು ನಾವಿಲ್ಲಿ ತಿಳ್ಕೊಂಡ್ವಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಇನ್ನು ಎರಡನೇ ಪ್ರಶ್ನೆಯ ಉತ್ತರ ಅಥವಾ ಪ್ರಶ್ನೆ ಏನು ಅಂತಂದರೆ, ದೇವರಿಗೆ ನೀನು ಅಂತ ಹೇಳಬಹುದು, ಆದರೆ ಯತಿಗಳಿಗೆ, ದಾಸರಿಗೆ, ಹಿರಿಯರಿಗೆ ನೀವು ಅಂತ
ಏಕೆ ಸಂಬೋಧಿಸುತ್ತೇವೆ, ಯಾಕೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದು ಒಂದು ಬಹಳ ಮುಖ್ಯವಾಗಿದ್ದು ಹಾಗೂ ಇದು ಏಕವಚನ ಬಹುವಚನ. ಭಗವಂತನಿಗೆ ನಾವು ಯಾವತ್ತೂ ಏಕವಚನದಲ್ಲಿ ಹೇಳ್ತೀವಿ. ದೇವ್ರು ದೊಡ್ಡವಲ್ಲ, ಇವರೆಲ್ಲ ಯತಿಗಳು, ದಾಸರು ಮತ್ತು ನಮ್ಮ ಹಿರಿಯರು, ಉಳಿದ ಎಲ್ಲ ದೇವತೆಗಳು. ದೇವ್ರು ದೊಡ್ಡವ, ಆದರೆ ಅವನಿಗೆ ನಾವು ಅವ ಇವ ಅಥವಾ ನೀನು ಅಂತ ಕರಿತೀವಿ, ಏಕವಚನದಲ್ಲಿ ಇರ್ತೀವಿ. ಉಳಿದವರಿಗೆಲ್ಲ ಒಂದು ಬಹುವಚನ ನೀವು ಅಂತ ಸಂಬೋಧನೆ ಮಾಡ್ತೀವಿ. ಅಂದರೆ ಇಲ್ಲಿ ಮುಖ್ಯವಾಗಿ ಒಂದೇ ವಿಷಯ ಅಂದರೆ, ದೊಡ್ಡ ವಿಷಯ ಅಂದರೆ ಹಿರಿಯರಿಗೆ ನೀವು ಅಂತ ಯಾಕೆ ಹೇಳ್ತೀವಿ, ಯತಿಗಳಿಗೆ ಅದೆಲ್ಲ ಅಂತಂದರೆ ಗೌರವ ಸೂಚಕ ಅಂತ ಒಂದು ಅರ್ಥ. ಮತ್ತು ದೇವ್ರು ದೊಡ್ಡವಲ್ಲ ಇವರೆಲ್ಲರಿಗಿಂತ ಅಂತಂದ್ರೆ ನಾವೇನು ಅಂದ್ಕೊಂಡ್ರೆ, ನೀನು ಅಂತ ಯಾಕೆ ಕರಿತೀವಿ ಅಂತ ವಿಚಾರ ಮಾಡಿದ್ರೆ, ದೇವರು ಒಬ್ಬನೇ, ಅಲ್ಲಿ ಇಬ್ಬರು ಅನ್ನೋ ಪ್ರಶ್ನೆ ಇಲ್ಲ. ಶ್ರುತಿಗಳು ಏನು ಹೇಳ್ತಾವ ಅಂತಂದ್ರೆ, ಏಕಮೇವ ಅದ್ವಿತೀಯ ಅಂತಂದರೆ ಅವನಂತೆ ಇನ್ನೊಬ್ಬರು ಇಲ್ಲ, ಅವನೊಬ್ಬನೇ ಇದ್ದಾನೆ, ಒಬ್ಬವ ಅಂತಿರೋದಕ್ಕೆ ಏಕವಚನ ಅಂತ. ಇನ್ನು ನೀವು ಅಂತ ಕರೆದ್ರೆ ಆ ಶ್ರುತಿ ಅರ್ಥದಲ್ಲಿ ದೋಷ ಬರ್ತದೆ, ಮತ್ತು ಅವನಂತೆ ಅನೇಕರು ಇರಬಹುದು ಅನ್ನೋ ಅರ್ಥನೂ ಆಗ್ತದೆ. ಅದಕ್ಕಾಗಿ ದ್ವಿವಚನ ಬಹುವಚನ ಉಪಯೋಗಿಸಿದರೆ ಒಬ್ಬ ಇದ್ದಾಗ ನೀನು, ಇಬ್ಬರಿದ್ದರೆ ನೀವು, ಮತ್ತು ಅನೇಕರಿದ್ದರೆ ನೀವುಗಳು ಅಂತ ಕರಿತೀವಿ. ಇದನ್ನು ಸಂಸ್ಕೃತದಾಗ ಏಕವಚನ ಅಂದರೆ, ನಾವು ಕನ್ನಡದೊಳಗೆ ಏಕವಚನ ಬಹುವಚನ ಅಂತ ಅಷ್ಟೇ ವಿಚಾರ ಮಾಡ್ತೀವಿ. ಆದರೆ ಸಂಸ್ಕೃತದ ಶಬ್ದಗಳು ಉಪಯೋಗ ಮಾಡುವಾಗ ಏಕವಚನ, ದ್ವಿವಚನ, ಬಹುವಚನ ಅಂತ ಇಲ್ಲಿ ವಚನಗಳು ದೃಷ್ಟಿಯಿಂದ ನಾವಿಲ್ಲಿ ವ್ಯಾಕರಣದ ದೃಷ್ಟಿಯಿಂದ ನಾವಿಲ್ಲಿ ನೋಡಿದ್ವಿ. ಏನು ಅಂತಂದ್ರೆ, ಇಲ್ಲಿ ತ್ವಂ ಅನ್ನೋ ಒಂದು ಶಬ್ದ ಬರ್ತದೆ. ತ್ವಂ ಅಂತಂದು ಸಂಸ್ಕೃತದಾಗ ಅಂದರೆ ನೀನು ಅಂತ. ಯಾಕೆ ನೀನು ಅಂದ ಬ್ರಹ್ಮ ಅಂತಂದ್ರೆ, ಅವನಿಗೆ ಮೊಟ್ಟ ಮೊದಲು ಕಂಡದ್ದು ಕೇವಲ ಒಬ್ಬನೇ ಅಲ್ಲ, ಭಗವಂತ ಒಬ್ಬನೇ ಇದ್ದದಕ್ಕೆ ಅವನು ತ್ವಂ ಅಂತ ಹೇಳ್ದ ಅಂತ ಒಂದು ಅರ್ಥ. ಇದರ ಜೊತೆಗೆ ಎಲ್ಲ ವಿಭಕ್ತಿ ವಚನಗಳು ಮುಖ್ಯವಾಗಿ ಭಗವಂತನನ್ನೇ ಪ್ರತಿಪಾದಿಸಲ್ಪಡ್ತಾವೆ. ಸರ್ವಶಬ್ದ ವಾಚ್ಯ ಅಂತ ಭಗವಂತ ಇದ್ದದಕ್ಕೆ ಎಲ್ಲ ಚೇತನ ಅಚೇತನ ವಸ್ತುಗಳಲ್ಲಿ ಅಂತರ್ಯಾಮಿಯಾಗಿ ಪರಮಾತ್ಮ ಒಬ್ಬರೇ ನೆಲೆಸಿರ್ತಾನೆ. ಆ ದೃಷ್ಟಿಯಿಂದ ಅವನಿಗೆ ಒಬ್ಬನೇ ಅನ್ನೋ ದೃಷ್ಟಿಯಿಂದ ನಾವು ಕರಿಬೇಕೆ ಹೊರತಾಗಿ ನೀನು ಅನ್ನೋದು ಹೇಳೋದು, ಸಂಬೋಧನೆ ಮಾಡೋದು ಸರಿಯಾದ ಒಂದು ವ್ಯಾಕರಣದ ಉದ್ದೇಶದಿಂದ ಸರಿಯಾದ ಅರ್ಥ. ಮತ್ತು ಅದರ ಜೊತೆಗೆ ಇನ್ನೊಂದು ಒಳಾರ್ಥನ ನಾವಿಲ್ಲಿ ತಿಳ್ಕೊಳ್ಳೋದು ಅಂತಂದರೆ, ಮುಖ್ಯವಾಗಿ ಈಗ ಯತಿಗಳು, ದಾಸರು, ದೇವತೆಗಳು, ಉಳಿದ ಬ್ರಹ್ಮಾದಿ ದೇವತೆಗಳನ್ನು ಹಿಡಿದು ಎಲ್ಲರೊಳಗೂ ಕೂಡ ಒಂದು ರೂಪ ಭಗವಂತಂದು, ಒಂದು ರೂಪ ಜೀವ. ಇದು ಅಂದರೆ ಜೀವಾತ್ಮ ಪರಮಾತ್ಮ ಅಂತ ಇಬ್ಬರು. ಯದ್ಯಪಿ ನಾವು ಎಲ್ಲರಿಗೂ ನೀವು ಅಂತಲೇ ಸಂಬೋಧನೆ ಮಾಡೋದು ಮುಖ್ಯ. ಯಾಕಂದರೆ ಒಂದು ಮುಖ್ಯ ವಸ್ತು ನಮ್ಮಲ್ಲಿರುವ ಭಗವಂತನಿಗೆ ಪರಮಾತ್ಮ ಅಂತ ಕರೆಸ್ಕೊಳ್ಳೋನಿಗೆ, ಇನ್ನೊಂದು ನೀವು ಅನ್ನೋದರಲ್ಲಿ ಇನ್ನೊಂದು ಜೀವ ಯಾವುದು ಅಂತಂದರೆ ಪರಮಾತ್ಮ, ಆತ್ಮ ಅಂತ ಜೀವಿಗೂ ಕರೀತಾರೆ ಒಮ್ಮೊಮ್ಮೆ, ಹಾಗೂ ದೇವರಿಗೂ ಕೂಡ ಕರೀತಾರೆ. ಆ ರೀತಿ ಚಿಂತನೆ ಮಾಡಿದರೆ ನೀವು ಅಂತ ಹೇಳೋದು ಕೂಡ ಇಲ್ಲಿ ಬಹುವಚನ. ಅಂದರೆ ದೇವರು ಮತ್ತು ಅದರ ಜೊತೆಗೆ ಜೀವ, ದೇವರು ಮತ್ತು ಅದರ ಜೊತೆಗೆ ಏನಂತಂದ್ರೆ ಆ ಜೀವ ಅಂದರೆ ಯತಿ ಆಗಲಿ, ಹಿರಿಯರಾಗಲಿ, ದಾಸರಾಗಲಿ ಅದರಲ್ಲಿ ಅವರೊಳಗೆ ಇದ್ದಾನೆ ಅಂತ. ಈ ರೀತಿ ಭಗವಂತನ ಒಂದು ಅಧಿಷ್ಠಾನ ಅವರು ಅನ್ನೋದು ಎಲ್ಲಂದರೆ ಬಿಂಬರೂಪಿಯಾಗಿ ದೇವರಿದ್ದಾನೆ, ಪ್ರತಿಬಿಂಬನಾಗಿ ಇವರೆಲ್ಲರೂ ಇದ್ದಾರೆ ಅನ್ನೋ ಚಿಂತನೆ ಮಹತ್ವದ್ದು ಅಂತ ಇಲ್ಲಿ ನಾವು ಸಾಮಾನ್ಯ ಚಿಂತನೆಯೂ ಕೂಡ ಇದರಲ್ಲಿ ಮಾಡಬಹುದಲ್ಲ. ಆ ರೀತಿ ನೋಡಿದರೆ ಅದಕ್ಕೆ ಅವರಿಗೆಲ್ಲ ನಾವು ನೀವು ಅಂತ ಸಂಬೋಧನೆ ಮಾಡ್ತೀವಿ. ಆದರೆ ದೇವರಿಗೆ ಮಾತ್ರ ನೀನು ಅಂತಲೇ ಹೇಳ್ತೀವಿ. ಅವನಂತೆ ಇನ್ನೊಬ್ಬರು ಇಲ್ಲ, ಅವನೇ ಸರ್ವತ್ರ ವ್ಯಾಪ್ತನಾಗಿ ಅವನೇ ಇದ್ದಾನೆ ಅನ್ನೋದನ್ನು ಮುಖ್ಯವಾಗಿ ನಾವು ಇಲ್ಲಿ ತಿಳ್ಕೊಂಡ್ವಿ ಅಂತ ಹೇಳ್ತಾ, ಮುಂದಿನ ಪ್ರಶ್ನೆ ಏನು ಕೇಳ್ತಾ ಇದ್ದಾರೆ ಅಂತಂದರೆ, ರಮಾನೈವೇದ್ಯ ಬರೀ ಅನ್ನ ಪಾಯಸ ಯಾಕೆ, ಅಲ್ಲದೆ ಸನಕಾದಿಗಳ ನೈವೇದ್ಯ ನಾವು ಯಾಕೆ ಉಪಯೋಗಿಸುವುದಿಲ್ಲ? ನೋಡಿ, ರಮಾನೈವೇದ್ಯ ಅಂದರೆ ಮಹಾನೈವೇದ್ಯ ಆದಮೇಲೆ ರಮಾನೈವೇದ್ಯ ಅಂತ 2 ಕಡೆ ಅನ್ನ ಮತ್ತು ಪಾಯಸ ಹಾಕಿ ನೈವೇದ್ಯ ಮಾಡ್ತೀವಿ. ಯದ್ಯಪಿ ಭಗವಂತನಿಗೆ ನೈವೇದ್ಯ ಆದಮೇಲೆ ರಮಾದೇವಿಗೆ ಅಂತ ಪ್ರತ್ಯೇಕವಾಗಿ ನೈವೇದ್ಯ ಮಾಡೋದು ಇಲ್ಲ. ಆದರೂ ಕೂಡ ರಮಾದೇವಿ ಸ್ವೀಕಾರ ಮಾಡಿದ ಮೇಲೆ ಉಳಿದೆಲ್ಲ ಬ್ರಹ್ಮಾದಿ ದೇವತೆಗಳಿಗೆ ಅದು ಆಹಾರ ಸ್ವೀಕಾರ ಮಾಡೋದು ಅನ್ನೋ ದೃಷ್ಟಿಯಿಂದ ನಾವು ಇದನ್ನು ಚಿಂತನೆ ಮಾಡ್ತೀವಿ. ಅನ್ನ ಪಾಯಸ ನೈವೇದ್ಯ ಅಂತ 2 ಕಡೆ ಅನ್ನ ಪಾಯಸ ಇಡ್ತೀವಿ. ಒಂದು ಅಲ್ಲಿ ಶ್ಲೋಕ ಬರ್ತದೆ ಏನಂತಂದ್ರೆ,
ರಮಾ ಬ್ರಹ್ಮಾದಯೋ ದೇವಃ ಸನಕಾದ್ಯ ಶುಕಾದಯಃ ಶ್ರೀನರಸಿಂಹಂ ಮಹಾಪ್ರಸಾದೋಯಂ ಸರ್ವೇ ಗೃಹ್ಣಂತು ವೈಷ್ಣವಾಃ ಅಂತ ಹೇಳ್ತಾರೆ. ಏನು ಅಂತಂದರೆ ಎಲ್ಲ ಪಾತ್ರ ಪದಾರ್ಥ, ಅನ್ನ, ಪ್ರತಿಯೊಂದು ನೀರು, ಪ್ರತಿಯೊಂದು ರಮಾದೇವಿಯೇ. ಭಗವಂತನಿಗೆ ಎಲ್ಲ ಛತ್ರ ಚಾಮರ ವ್ಯಜನ ಪರ್ಯಂಕ ಅಂತ ನಾವು ಹೇಳಿದ್ವಿ. ಅದರ ಜೊತೆಗೆ ಅನ್ನಾದಿಗಳು, ಪ್ರಕೃತಿಯಲ್ಲಿ ಸಿಗುವ ಧಾನ್ಯ, ಧನ, ಪ್ರತಿಯೊಂದರಲ್ಲೂ ರಮಾದೇವಿನೇ ಮುಖ್ಯವಾಗಿದ್ದಾಳೆ. ಮತ್ತು ಅದರಲ್ಲಿ ಸ್ವತಃ ಅಡುಗೆ ಮಾಡುವ ಸೌಟಿನಲ್ಲಿ ಕೂಡ ರಮಾದೇವಿಯೇ ಸ್ಥಿತಳಾಗಿರ್ತಾಳೆ. ಹೀಗಾಗಿ ಅವಳಿಗೆ ಪ್ರತ್ಯೇಕವಾಗಿ ಅಂದರೆ ರಮಾನಿಂದ ಹಿಡ್ಕೊಂಡು ಅಂತ ಬ್ರಹ್ಮಾದಯೋ, ಬ್ರಹ್ಮಾದಿ ದೇವತೆಗಳಿಗೆ, ಎಲ್ಲ ದೇವತೆಗಳಿಗೆ, ಸನಕಾದಿಗಳಿಗೂ, ಶುಕಾದಿಗೆ ಅಂದರೆ ಶುಕಮುನಿಯವರಿಗೆ ನಾವು ಇಲ್ಲಿ ನೈವೇದ್ಯ ಮಾಡ್ತಾ ಇದ್ದೀವಿ ಅಂತ. ಒಟ್ಟಾರೆ ಅಂದರೆ ರಮಾದೇವಿ ಸ್ವೀಕಾರ ಮಾಡಿದ ಉಳಿದ ದೇವತೆಗಳಿಗೆ ಅನ್ನ ಕೊಡುವಂತೆ ಇಲ್ಲ. ಮತ್ತು ಬ್ರಹ್ಮಾದಿ ದೇವತೆಗಳು, ಬ್ರಹ್ಮವಾಯು ಕೂಡ ಈ ಮಾನುಷಾನ್ನ ಸ್ವೀಕಾರ ಮಾಡ್ತಾರಾ ಅಂತಂದ್ರೆ ಅವರು ಕೂಡ ಮಾನುಷಾನ್ನ ಉಣ್ಣೋದಿಲ್ಲ. ಆದ್ದರಿಂದ ಬ್ರಹ್ಮ ಮತ್ತು ವಾಯುದೇವರಿಗೆ ಅತಃ ಅಂತ ಕರೀತಾರೆ. ಅತಃ ಅಂತಂದರೆ ಅನ್ನ ಅಂತ ಅರ್ಥ. ಅಂದರೆ ಅನ್ನ ಅನ್ನಿಸ್ಕೊಂಡವನು ಅವರಿಗೆ ಈ ಮನುಷ್ಯ ಅನ್ನದ ಒಂದು ಅಪೇಕ್ಷೆ, ಅಥವಾ ನಮ್ಮ ಈ ಸ್ಥೂಲ ಅನ್ನ ಅವರಿಗೂ ಕೂಡ ಬೇಕಿಲ್ಲ, ಯಾವ ದೇವತೆಗಳಿಗೂ ಬೇಕಿಲ್ಲ. ಆದರೂ ಕೂಡ ಇಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಅನ್ನ ಪಾಯಸ ದೇವತೆಗಳಿಗೆ ಒಂದು ಭಾಗ, ಋಷಿಗಳಿಗೆ ಒಂದು ಭಾಗ ಅಂತ 2 ಭಾಗವನ್ನು ಮಾಡಿ ಇಡ್ತೀವಿ. ಇಲ್ಲಿ ಏನು ಚಿಂತನೆ ಮಾಡ್ತೀವಿ ಅಂತಂದರೆ ಭೋಜನ ಅನ್ನೋದೇ ಒಂದು ಯಜ್ಞ. ಆ ಯಜ್ಞಕ್ಕೆ ಬೇಕಾದ ಒಂದು ಇದು ಆಹುತಿ ಅಲ್ಲ. ಆಹುತಿಯನ್ನು ನಾವು ಏನು ಹಾಕ್ತೀವಿ ಯಜ್ಞಕ್ಕೆ? ನಾವು ಏನು ಮಾಡ್ತೀವಿ, ಉಳಿದ ಪಲ್ಯ, ಕೋಸಂಬರಿ, ಚಟ್ನಿ ಇವು ಯಾವುವು ಯಜ್ಞಕ್ಕೆ, ಉಪ್ಪು ಮುಂತಾದ ಯಾವ ಪದಾರ್ಥಗಳು ಯಜ್ಞದೊಳಗೆ ನಾವು ಹಾಕೋದಿಲ್ಲ. ನೀವೆಲ್ಲ ನೋಡಿದರೆ ಎಲ್ಲಿ ಮಾಡಿದರೂ ಕೂಡ ಅನ್ನ ಪಾಯಸ ಮಾತ್ರ ನಾವು ಯಜ್ಞಕ್ಕೆ ಉಪಯೋಗ ಮಾಡ್ತೀವಿ. ಇದು ಭೋಜನ ಅನ್ನೋದು ಯಜ್ಞ ಅಂದಮೇಲೆ ದೇವತೆಗಳಿಗೂ ಅದನ್ನು ಸಮರ್ಪಣೆ ಮಾಡಬೇಕು, ಹಾಗೂ ಋಷಿಗಳಿಗೂ ಶುಕ ಮುನಿಯವರಿಗೆ ಅಂತ ಹೇಳಿತೆ ಆ ಶ್ಲೋಕದಲ್ಲಿ. ಅಂದರೆ ಶುಕಾಚಾರ್ಯರವರೆಗೂ ನಾವು ಅಲ್ಲಿ ನೈವೇದ್ಯ ಮಾಡ್ತಾ ಇರ್ತೀವಿ. ಸನಕಾದಿಗಳಿಂದ ಶುಕಾಚಾರ್ಯರಿವರೆಗೂ ನಾವು ನೈವೇದ್ಯ ಮಾಡ್ತೀವಿ. ಇಲ್ಲಿ ಏನಾಗ್ತದೆ ಅಂತಂದ್ರೆ ಈ ಯಜ್ಞಕ್ಕೆ ಕೋಸಂಬರಿ, ಪಲ್ಯ, ಚಟ್ನಿ ಯಾವುವು ಹಾಕೋದಿಲ್ಲ. ಉಪ್ಪುಗಳು ನಾವು ಸಾಮಾನ್ಯ ಯಜ್ಞಕ್ಕೆ ಕೂಡ ನಾವು ಮಾಡುವಾಗ ಗೂಢಾನ್ನ ಅಂತ ಮಾಡ್ಕೊಂಬರ್ರಿ ಅಂತ ಹೇಳ್ತಾರೆ. ಅದು ಯದ್ಯಪಿ ಯಜ್ಞದ ಜೊತೆಗೆ ಅದರ ಎಳ್ಳು, ಅಕ್ಕಿ ಮುಂತಾದ ಅನೇಕ ಧಾನ್ಯಗಳು ಏನೇನು ಹಾಕ್ತೀವಿ, ಹಾಕೋದಿಲ್ಲ ಅಂತಿಲ್ಲ. ಆದರೆ ಉಪ್ಪು, ಎಣ್ಣೆ ಇದನ್ನೆಲ್ಲ ನಾವು ಬಳಸೋದಿಲ್ಲ. ಯಾಕೆ ಅಂದರೆ ದೇವತೆಗಳು ಹಾಗೂ ಋಷಿಗಳು ಏನಂತಂದರೆ ಇವರು ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡುವವರು. ಆ ದೃಷ್ಟಿಯಿಂದ ಕೂಡ ನಾವು ಯಜ್ಞಕ್ಕೆ ಇದನ್ನೆಲ್ಲ ಬಳಸೋದಿಲ್ಲ ಅಂತ ಒಂದು. ಮತ್ತು ಅದರ ಜೊತೆಗೇನಂತಂದರೆ ಇನ್ನು 3ನೇ ಭಾಗ ಏನು ಮಾಡ್ತೀವಿ ಅಂತಂದ್ರೆ ಅದನ್ನು ಒಂದು ವೈಶ್ವದೇವ ಮಾಡಿ ಅದನ್ನು ಮಹಾನೈವೇದ್ಯಕ್ಕೆ ಸೇರಿಸ್ತೀವಿ. ಆ 3ನೇ ಭಾಗ ಮಾತ್ರ ಉಣ್ತೀವಿ. ಈ ಸನಕಾದಿಗಳಿಗೆ ಮಾಡಿದ ನೈವೇದ್ಯವನ್ನು ನಾವೇನು ಮಾಡಿಬಿಡ್ತೀವಿ, ಕಚ್ಚಿಗೆ ಹಾಕಿಬಿಡ್ತೀವಿ. ಕಚ್ಚು ಅಂದರೆ ಅಥವಾ ಎಲ್ಲ ಭೂತಗಳಿಗೆ ಅದು ಏನಂತಂದರೆ ಉಚ್ಚಿಷ್ಟ ಅಂತ ಅದನ್ನು ನಾವು ಸ್ವೀಕಾರ ಮಾಡೋದಿಲ್ಲ. ಇದನ್ನು ಯಾಕೆ ಸ್ವೀಕಾರ ಮಾಡೋದಿಲ್ಲ ಅಂತಂದರೆ ಇದಕ್ಕೊಂದು ಮುಖ್ಯ ಕಾರಣ ಅಂತಂದರೆ ಸನಕಾದಿಗಳಂದ್ರೆ ಈಗ ಇಲ್ಲಿ ರಮಾ ಬ್ರಹ್ಮಾದಿ ದೇವತೆಗಳಾದಮೇಲೆ ಗರುಡಶೇಷ ರುದ್ರರು ಬರ್ತಾರೆ. ಈ ಗರುಡಶೇಷರ ರುದ್ರರ ಪಾಯಸ ಉಚ್ಚಿಷ್ಟ ಏನಂತಂದರೆ ನಾವು ತಿನ್ನಬಾರ್ದು ಅಂತ. ಯಾಕೆ ಅಂತಂದರೆ ಅವರು ಉಣ್ಣುವ ಆಹಾರಗಳೇನು, ಗರುಡನ ಆಹಾರ ಏನಂತಂದ್ರೆ ಹಾವು, ಅದು ಏನಂತಂದ್ರೆ ವಿಷ, ಗೊತ್ತಾಯ್ತಾ. ಆಮೇಲೆ ಹಾವಿನ ಬಾಯಿ ಸ್ವೀಕಾರ ಮಾಡಿದ ಉಚ್ಚಿಷ್ಟವನ್ನು ನಾವು ತೊಗೊಂಡ್ರೆ ಅದು ಕೂಡ ಏನಂತಂದರೆ ವಿಷಮಯ ಅಂತ ಅರ್ಥ. ಮತ್ತು ರುದ್ರದೇವರು ಕೂಡ, ರುದ್ರದೇವರದ್ದು ಕಂಠದಲ್ಲಿ ಕೂಡ ವಿಷ ಇದೆ. ಹೀಗಾಗಿ ಸನಕಾದಿಗಳು ಅಂದರೆ ಇಲ್ಲಿ ಬ್ರಹ್ಮನಿಂದ ಹಿಡ್ಕೊಂಡು ಮುಂದಿನ ದೇವತೆಗಳು ಅಲ್ಲಿ ನಾವು ಚಿಂತನೆ ಮಾಡಿದರೆ ಈ ಸನಕಾದಿಗಳಂತ ಕರೆಯೋದು ನಾವು ಗರುಡಶೇಷ ರುದ್ರಾದಿಗಳಿಗೆ. ಆ ದೃಷ್ಟಿಯಿಂದ ಅವರ ಉಚ್ಚಿಷ್ಟವನ್ನು ನಾವು ತಿನ್ನಬಾರ್ದು ಅಂತ ಹೇಳ್ತಾರೆ. ಈ ದೃಷ್ಟಿಯಿಂದ ಶ್ರೀ ನರಸಿಂಹ ಮಹಾಪ್ರಸಾದೋಯಂ ಗೃಹ್ಣಂತು ವೈಷ್ಣವಾಃ ಸರ್ವೇ ಗೃಹ್ಣಂತು ವೈಷ್ಣವ. ಎಲ್ಲ ವೈಷ್ಣವರು ಕೂಡ ಇದನ್ನು ಸ್ವೀಕಾರ ಮಾಡಬೇಕು. ನರಸಿಂಹನ ಮಹಾಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ವೈಶ್ವದೇವ ಮಾಡಿ ಅದನ್ನೇನಂತಂದ್ರೆ ಮಹಾನೈವೇದ್ಯಕ್ಕೆ ಸೇರಿಸ್ತೀವಿ. ಅದರ ಜೊತೆಗೆ ಅದನ್ನೇನು ಅಂತಂದರೆ ಭೂತಾದಿಗಳಿಗೆ ಅಂತಂದು ಕಚ್ಚಿನಲ್ಲಿ, ನೀರಿನ ಕಚ್ಚಿನಲ್ಲಿ ಅದನ್ನು ಸೇರಿಸಿ ನಾವು ಅದನ್ನೇನಂತಂದರೆ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನಾಗಿ ಸೇರಿಸಿ ಕೊಟ್ಟು ಬಿಡ್ತೀವಿ ಅಂತ ಇಲ್ಲಿ ಯಥಾಮತಿ ಯಥಾಯೋಗ್ಯತೆ ಈ 3 ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಮತ್ತು ಅದರ ಜೊತೆಗೆ ತಮಗೆ ಸಮರ್ಪಕ ಅನಿಸಿದರೆ ದಯವಿಟ್ಟು ಯಾರಾದರೂ ಕಮೆಂಟ್ ಮಾಡಿ
ಅಥವಾ ನನ್ನದೇನಾದರೂ ತಪ್ಪಿದರೆ ದೋಷ ನನ್ನದು, ಸರಿಯಾದದ್ದೆಲ್ಲ ನನ್ನ ಗುರುಗಳದು ಅಂತಲೇ ನಾನು ಇಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದರ ಜೊತೆಗೆ ನೀವು ಯಾರಾದರೂ ಅದರ ಬಗ್ಗೆ ನನಗೆ ಕಮೆಂಟ್ ಮಾಡಿದರೆ ನನಗೆ ಇನ್ನೂ ಸೂಕ್ತ. ಯಾಕಂದರೆ ಎಲ್ಲ ಪರಿಪೂರ್ಣರು ಯಾರೂ ಇಲ್ಲ. ಯಥಾಯೋಗ್ಯತೆ ನಾನಿಲ್ಲಿ ತಮ್ಮ ಮುಂದೆ ಇಟ್ಟಿದ್ದೇನೆ. ಈ ನನ್ನ 3 ಪ್ರಶ್ನೆಗಳನ್ನು ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಉತ್ತರಗಳನ್ನು ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ಎಲ್ಲ ಕೇಳುವವರಿಗೆ ಧನ್ಯವಾದಗಳು ಹಾಗೂ ನಮಸ್ಕಾರಗಳು.